ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುವಿಗೆ ಸಂಬಂಧಿಸಿದ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಯಾವುದಾದ್ರೂ ಒಂದು ಮನೆಯ ಸೈಟ್ ಪರ್ಚೇಸ್ ಮಾಡಬೇಕಂತಂದರೆ, ಅಥವಾ ಮನೆ ತೆಗೆದುಕೋಬೇಕು ಅಂತಂದರೆ, ಅಥವಾ ಕಾರ್ ತೊಗೋಬೇಕು ಅಂತಂದರೆ, ಅಥವಾ ಸೆಕೆಂಡ್ ಹ್ಯಾಂಡ್ಲು ಬೇರೆ ಇನ್ನೇನಾದರೂ ವ್ಯವಹಾರ ಮಾಡಬೇಕು ಅಂತಂದರೆ, ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತಂದರೆ, ನಿಮ್ಮ ಹೆಸರಿಗೂ ಅವರ ಹೆಸರಿಗೂ ಅನ್ಯೋನ್ಯತೆ ಅಂದರೆ ಸಾಲವಳಿ ಅಂತಲೂ ಸಹ ಹೇಳ್ತೀವಿ. ಸಪೋಸ್ ಒಂದು ಮದುವೆ ಆಗೋ ಸಂದರ್ಭದಲ್ಲೂ ನೋಡಿ, ಗಂಡು ಹೆಣ್ಣಿಗೆ ಸಾಲವಳಿಯನ್ನು ನೋಡ್ತಾರೆ. ಇವು ಅನ್ಯೋನ್ಯವಾಗಿ ಬಂದಾಗ, ಅಥವಾ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಮಿತ್ರ ರಾಶಿಯವರೊಟ್ಟಿಗೆ ಮಾಡಿದಾಗ ಸಮಸ್ಯೆಗಳು ಆದಷ್ಟು ಕಡಿಮೆ ಬರ್ತವೆ. ಕೆಲವೊಂದು ಸಲ ಸಮಸ್ಯೆಗಳೇ ಬರೋದಿಲ್ಲ ಅಂತ ಹೇಳಿದರೂ ತಪ್ಪೇನಿಲ್ಲ. ಆ ವ್ಯವಹಾರ ಅನ್ಯೋನ್ಯವಾಗಿ ಇರ್ತದೆ. ಅದು ನಿಮಗೆ ಮುಂದಕ್ಕೆ ಶುಭ ಲಾಭವನ್ನು ತಂದುಕೊಡ್ತದೆ. ಒಂದು ವೇಳೆ ನೀವು ಶತ್ರು ರಾಶಿಯವರ ಹತ್ರ ವ್ಯವಹಾರ ಮಾಡಿದರೆ, ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಮಾತಾಡ್ತಿರ್ತಾರೆ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ನೀವು ಯೋಚನೆ ಮಾಡಿ, ಅವನು ಕಂಡ್ರೆ ಆಗಲ್ಲ, ಅವನು ಮಾತಾಡ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಕ್ಕಂಥ ಎಷ್ಟೋ ಸಲ ಅಂದ್ಕೊಂಡಿರ್ತೀರಿ. ಒಂದು ಚಿಕ್ಕ ಮಗುವನ್ನು ತೆಗೆದುಕೊಳ್ಳಿ, ಕೆಲವರು ಎತ್ತಿಕೊಂಡಾಗ ಆ ಮಗು ಹತ್ತು ಬಿಡ್ತದೆ, ಇನ್ನು ಕೆಲವರು ಎತ್ತಿಕೊಂಡಾಗ ಆ ಮಗು ಅಳೋದಿಲ್ಲ. ಹಾಗೆ ಇದು ದೊಡ್ಡ ಮಟ್ಟದ ವ್ಯವಹಾರಗಳಾಗೋದ್ರಿಂದ, ಏನು ವ್ಯವಹಾರ ಯಾರೊಟ್ಟಿಗೆ ಮಾಡ್ತೀರೋ ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡೋದು ಭಾಳ ಉತ್ತಮ. ಒಂದು ವೇಳೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ನೀವು ಯೋಚನೆ ಮಾಡಿದರೆ ಅದರಿಂದ ಫಲಗಳು ಸಿಗೋದಿಲ್ಲ. ಹಾಗೆ ನೀವೊಂದು ಸೈಟು ತೆಗೆದುಕೋಬೇಕಾದ್ರೆ ಯಾವ ಕಡೆ ದಿಕ್ಕಿನ ಸೈಟು ನಿಮಗೆ ಶುಭಪ್ರದ, ಯಾವ ಕಡೆ ಬಾಗಿಲನ್ನು ಇಟ್ಕೋಬೇಕಾಗುತ್ತೆ, ಇವನ್ನೆಲ್ಲ ತಿಳ್ಕೊಂಡು ಆ ಸೈಟು ವಾಸ್ತು ಪ್ರಕಾರ ಸರಿ ಇದೆಯಾ, ಅದರಿಂದ ನಿಮಗೆ ಮುಂದೆ ಒಳ್ಳೆಯದಾಗುತ್ತಾ ಇಲ್ಲವ ಅಂತಕ್ಕಂಥದ್ದನ್ನು ತಿಳ್ಕೊಂಡು ವ್ಯವಹಾರ ಮಾಡೋದು ಭಾಳ ಉತ್ತಮ. ಕೆಲವು ಕಡೆ ನನ್ನ ಹತ್ರ ಬಂದ ಕಸ್ಟಮರು ಕೆಲವು ಸೈಟ್ ಸೇಲ್ ಮಾಡ್ತೀವಿ ಅಂತ ಹಾಕಿರ್ತಾರೆ, ಮನೆ ಸೇಲ್ ಅಂತೇಳಿ ಹಾಕಿರ್ತಾರೆ. ಅವರು ಹಣ ತೆಗೆದುಕೊಂಡಾದಮೇಲೆ ಮನೆಯೂ ಕೊಡುತ್ತಿರೋದಿಲ್ಲ, ಸೈಟು ಸಹ ಕೊಟ್ಟಿರೋದಿಲ್ಲ. ಅವರ ಅನುಕೂಲಕ್ಕೆ ಹಣವನ್ನು ಬಳಕೆ ಮಾಡಿಕೊಂಡು ಆಮೇಲೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ ನಮ್ಮ ಹತ್ರ ಬಂದಾಗಲೂ ಸಹ ನಾವು ಸಹ ಏನೂ ಸಲಹೆಯನ್ನು ಕೊಡೋಕ್ಕಾಗಲ್ಲ. ಅದರಿಂದ ಮುಂಚಿತವಾಗಿ ಈ ಬಗ್ಗೆ ಸರಿಯಾದ ಸಲಹೆ ಮಾರ್ಗದರ್ಶನ ತೆಗೆದುಕೊಂಡ್ರೆ ನಿಮಗೇ ಶ್ರೇಯಸ್ಸು. ಇನ್ನು ವಿಶೇಷವಾಗಿ ಯಾವುದೋ ಸೈಟು ಅಥವಾ ಮನೆ ತೆಗೆದುಕೊಂಡ್ರಿ ಅಂತ ಅಂದ್ಕೊಳ್ಳಿ, ಈ ವ್ಯಾಪಾರ ಮಾತಾಡೋ ಸಂದರ್ಭದಲ್ಲಿ ಶನಿವಾರ ಮತ್ತು ಮಂಗಳವಾರ ಆ ವಿಚಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನಿತರೆ ದಿನಗಳಲ್ಲಿ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾತನಾಡ್ಬೋದು. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನು ಅಂತಂದರೆ, ಈ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡೋ ಸಂದರ್ಭದಲ್ಲಿ ಆ ಸಂದರ್ಭಗಳಲ್ಲಿ ರಾಹು ಕಾಲ, ಯಮಗಂಡಕ ಕಾಲ ಇಲ್ಲದಲೇ ಇದ್ದರೆ ಭಾಳ ಉತ್ತಮ. ಇದನ್ನು ತಿಳ್ಕೊಂಬೋದು ಹೇಗೆ ಅಂತ ನೋಡಿದಾಗ, ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕೋ ಕ್ಯಾಲೆಂಡರ್ಗಳಿದ್ರಲ್ಲಿ ಅದರಲ್ಲಿ ಆಯಾಯ ದಿನದ ರಾಹು ಕಾಲ, ಯಮಗಂಡ ಕಾಲಗಳನ್ನು ಮೆನ್ಷನ್ ಮಾಡಿರ್ತಾರೆ. ಇದೇ ಅಲ್ಲದೆ ಅಶುಭ ದಿನ ಅಂತ ಕೆಲವನ್ನ ಬರೆದಿರ್ತಾರೆ, ಕೆಲವನ್ನ ಶುಭ ದಿನ ಅಂತೇಳಿ ಬರೆದಿರ್ತಾರೆ. ಇದರಲ್ಲೂ ನೀವು ಒಳ್ಳೆಯ ದಿನದಲ್ಲಿ ಒಳ್ಳೆಯ ಸಮಯದಲ್ಲಿ ಮಾತಾಡಿದ್ರೆ ಆ ವ್ಯವಹಾರ ಮತ್ತು ಆ ಕಾರ್ಯ ಎರಡೂ ನಿಮಗೆ ಶುಭ ಲಾಭವನ್ನು ತಂದುಕೊಡ್ತದೆ. ಇನ್ನು ಈ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ನಿಷಿದ್ಧವಾದಂಥ ತಿಥಿಗಳು ಇರ್ತದೆ. ಅವು ಅಂತಂದರೆ ಚತುರ್ದಶಿ ತಿಥಿ ಆಗಿರ್ಬೋದು, ಚತುರ್ಥಿ ತಿಥಿ ಆಗಿರ್ಬೋದು, ಷಷ್ಠಿ ಆಗಿರ್ಬೋದು. ಇದರಲ್ಲೂ ಅಷ್ಟಮಿ ಮತ್ತು ನವಮಿ ತಿಥಿ ಇರೋ ದಿವಸ ಯಾವುದೇ ವ್ಯಾಪಾರ ವ್ಯವಹಾರ ಉತ್ತಮ ಅಲ್ಲ.
ಅದರ ಜೊತೆ ಚತುರ್ದಶಿ ತಿಥಿ ಅಥವಾ ಅಮಾವಾಸ್ಯೆ ದಿನ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ಒಂದು ವೇಳೆ ಪೌರ್ಣಮಿ ಶುಭಪ್ರದವಾದರೂ ಸಹ ಅಮಾವಾಸ್ಯೆ ಹಿಂದೆ ಮುಂದೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡಬಾರ್ದು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ. ಇನ್ನು ತುಂಬ ಪಾಸಿಟಿವ್ ಬರಬೇಕು ಅಂತಂದರೆ ಒಳ್ಳೆಯ ಜ್ಯೋತಿಷ್ಯರ ಹತ್ರ ಸಲಹೆ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ನೀವು ಏನು ವ್ಯಾಪಾರ ಮಾಡ್ತೀರೋ ಅವ್ರಿಗೆ ಟೈಮ್ ಚೆನ್ನಾಗಿಲ್ದಲೇ ಇದ್ದರೆ, ಸಪೋಸು ಸಾಡೆ ಸಾತಿ ನಡೀತಿದ್ರೆ ಅಥವಾ ರಾಹು ದಶೆ ನಡೀತಿದ್ರೆ ಅಥವಾ ಇನ್ಯಾವುದೋ ಕಾರಣಗಳಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಾದಮೇಲೆ ಅವರು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಸರಿಯಾದ ಮಾಹಿತಿಗಳನ್ನು ತಿಳ್ಕೊಂಡು ಅದರಿಂದ ಲಾಭ ಮತ್ತು ಶುಭವನ್ನು ಪಡ್ಕೊಬೋದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.